ಕನ್ನಡ ಹೇಳ್ತೀನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಭಾಗದ ಲೇಖಕರ ಪ್ರಕಾಶಕರ ಪುಸ್ತಕಗಳನ್ನು ಖರೀದಿಸುವಂಥ ಯೋಜನೆಯನ್ನು ಪ್ರಾರಂಭಿಸಿದ್ದು ನಮಗೆ ತುಂಬ ಸಂತೋಷ ಮತ್ತು ಹರ್ಷವನ್ನು ಉಂಟು ಮಾಡಿದೆ. ಆದರೆ 2015-16ರಲ್ಲಿ ಪ್ರಾರಂಭಗೊಂಡು ಸ್ಥಗಿತಗೊಂಡಂಥ ಈ ಯೋಜನೆಯನ್ನು ಪುನಃ ಪ್ರಾರಂಭಿಸಿ ಈಗ 2018ರಿಂದ 23ರವರೆಗೆ 5 ವರ್ಷದ ಅವಧಿಯಲ್ಲಿ ಪ್ರಕಟಗೊಂಡಂಥ ಪುಸ್ತಕಗಳನ್ನು ಖರೀದಿಸುವಂಥದ್ದು ಶುಭ ಸೂಚನೆಯಾಗಿದೆ. ದುರ್ದೈವದ ಸಂಗತಿ ಎಂದರೆ ಅವರು ಕೇವಲ ಕಲಬುರಗಿ ಜಿಲ್ಲೆಗೆ 35 ಲಕ್ಷ, ಉಳಿದ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ 25 ಲಕ್ಷ ರೂಪಾಯಿ ಅನುದಾನ 1,85,00,000 ಬಿಡುಗಡೆ ಮಾಡಿದ್ದಾರೆ. ಇದು ವೈಜ್ಞಾನಿಕವಾದಂಥದ್ದು ಅಲ್ಲ, ಸರಿಯಾದದ್ದಲ್ಲ. ಪ್ರತಿ ವರ್ಷ ಬಿಡುಗಡೆಯಾಗಬೇಕಾದ ಹಣ 5 ವರ್ಷಕ್ಕೆ ಬಿಡುಗಡೆ ಮಾಡಿದ್ದು ಅತ್ಯಂತ ವಿಷಾದದ ಸಂಗತಿ ಮತ್ತು ಒಂದು ದುರಂತಕಾರಿ ವಿಷಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಖಂಡಿಸುತ್ತಾ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ಪ್ರತಿ ವರ್ಷ 2 ಕೋಟಿ ರೂಪಾಯಿಯಂತೆ 5 ವರ್ಷದ ಅವಧಿಗೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸ್ತೇವೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ವರ್ಷವೊಂದಕ್ಕೆ 5,000 ರೂಪಾಯಿ ಕೋಟಿ ಬಿಡುಗಡೆ ಆಗಿದೆ. ಅದರಲ್ಲಿ 1% ಬಂದರೂ ಕೂಡ ನಮಗೆ ಹಣ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಆದೇಶವನ್ನು ಹಿಂಪಡೆದು ಹೊಸ ಆದೇಶವನ್ನು ಹೊರಡಿಸುವುದರ ಮೂಲಕ ಈ ಭಾಗದ ಲೇಖಕ ಮತ್ತು ಪ್ರಕಾಶಕರಿಗೆ ಪ್ರೋತ್ಸಾಹಿಸಬೇಕು. ಸಾಹಿತ್ಯ, ಸಂಸ್ಕೃತಿ, ಕಲೆ ಬೆಳೆಸುವಂಥದ್ದು ಭಾಳ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ನಾನು ಒಂದು ನೇರವಾದ ಆರೋಪ ಮಾಡ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಸದಸ್ಯ ಶಾಸಕರಿಗೆ ಕಟ್ಟಡ ಕಾಮಗಾರಿ, ರಸ್ತೆ, ವಿದ್ಯುತ್ ಶಕ್ತಿ, ಕೆರೆ ಹೂಳೆತ್ತುವುದು, ಭೌತಿಕ ಸಮೃದ್ಧಿಯಲ್ಲಿ ಅವರಿಗೆ ಆಸಕ್ತಿ ಇದೆ. ಯಾಕೆಂದರೆ ಅದರಲ್ಲಿ ಹೆಚ್ಚಿನ ಅವರಿಗೆ ಲಾಭಾಂಶ ಸಿಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿರ್ಬೋದು. ಪುಸ್ತಕ ಖರೀದಿಯಲ್ಲಿ ಏನಾಗುತ್ತೆ ಅಂತ ನಿಜವಾದ ಸಂಪತ್ತು ಅಂದರೆ ಮಾನವ ಸಂಪತ್ತು. ಮಾನವ ಸಂಪನ್ಮೂಲವೇ ದೇಶದ ದೊಡ್ಡ ಆಸ್ತಿ. ಕಟ್ಟಡ ಕಾಮಗಾರಿಗಳಲ್ಲ, ಕಲ್ಲು ಮಣ್ಣುಗಳಲ್ಲ, ಅವುಗಳ ಅಭಿವೃದ್ಧಿ ಅದು ಭೌತಿಕ ಅಭಿವೃದ್ಧಿ. ಆಂತರಿಕ ಅಭಿವೃದ್ಧಿಗೆ ಪುಸ್ತಕಗಳು ಭಾಳ ಅವಶ್ಯಕವಾಗಿದೆ. ಈ ಜ್ಞಾನ ವಿಕಾಸಕ್ಕೆ ಪತ್ರಿಕೆಗಳಿಗೆ ಸ್ಪರ್ಧಾತ್ಮಕ ಪುಸ್ತಕಗಳಿಗೆ ಅನುಕೂಲವಾಗುವಂತೆ ಈ ಭಾಗದ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ಪಡೆದು ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಭಾಗವಹಿಸಬೇಕಾದ್ರೆ ಅವರಿಗೆ ಜ್ಞಾನ ವಿಕಾಸ ಮಾಡೋದು ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ನಿಲುವನ್ನು ಬದಲಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡುತ್ತೇವೆ. ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಬಸವರಾಜ್ ಕೋನೇಕ್, ಪ್ರಕಾಶ್. ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ ನಾನು ಗುಲ್ಬರ್ಗ ಪ್ರಕಾಶಕರ ವತಿಯಿಂದ ಮಾತಾಡ್ತಿದ್ದೇನೆ. ಪ್ರತಿ ವರ್ಷ ನನ್ನ ಪ್ರಕಾಶನದಿಂದ 100, 110, 120, 130, ಮೊನ್ನೆ 148 ಕೃತಿಗಳನ್ನು ನಾನು ಬಿಡುಗಡೆಗೊಳಿಸಿದ್ದೇನೆ. ಒಂದು ವರ್ಷದಲ್ಲಿ ನನ್ನ ಪ್ರಕಾಶನ ವತಿಯಿಂದ ಇಷ್ಟು ಕೃತಿಗಳು ಬರ್ತಾವೆ. ಇನ್ನು ಬೇರೆ ಬೇರೆ ಲೇಖಕರಿಂದ ಸಾಕಷ್ಟು ಕೃತಿಗಳು ಬರ್ತಾವೆ. ಅದಕ್ಕೆ ಆ 35 ಲಕ್ಷ ದುಡ್ಡು ಸಾಕಾಗೋದಿಲ್ಲ ಅಂತ ನಾನು ಅಜಯ್ ಸಿಂಗ್ ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದು ಕನಿಷ್ಠ ಗುಲ್ಬರ್ಗಕ್ಕೆ ಒಂದು 2 ಕೋಟಿ ಆದರೂ ಕೊಡಬೇಕಂತ ನನ್ನ ಒತ್ತಾಯಪೂರ್ವಕ ಮನವಿ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ. ಧನ್ಯವಾದಗಳು. ಬಸವರಾಜ್ ಕೋನೇಕ್, ಸಿದ್ಧಲಿಂಗೇಶ್ವರ ಪ್ರಕಾಶನ, ಕಲಬುರಗಿ.